ಪ್ರೀತಿಯ ಪ್ರಶಿಕ್ಷಣಾರ್ಥಿಗಳು, ಇವತ್ತಿನ ದಿನ ನಾವೇನು ಮಾಡೋಣಪ್ಪ ಅಂದರೆ 5E ಮಾದರಿಯ ಮತ್ತೊಂದು ಲೆಸನ್ ಪ್ಲ್ಯಾನ್ ನೋಡೋಣ. ಈ ಲೆಸನ್ ಪ್ಲ್ಯಾನಲ್ಲಿ ನೀವು ಫ್ರಂಟ್ ಫೇಸ್ನ ಈ ರೀತಿಯಾಗಿ ಏನು ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇದೊಂದು ಫ್ರಂಟ್ ಫೇಸು B.Ed ಕಲಿತಿರುವಾಗ ನನ್ನ B.Ed ಕಾಲೇಜಿನಲ್ಲಿ ಕೊಟ್ಟಂಥ ಒಂದು ಫ್ರಂಟ್ ಫೇಸು. ಇದನ್ನು ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಮೊದಲನೇದಾಗಿ ವಿದ್ಯಾರ್ಥಿ ಶಿಕ್ಷಕರ ಹೆಸರು ಬರೀಬೇಕು. ಆನಂತರ ಸೆಮೆಸ್ಟರ್, ಹಾಜರಿ ಸಂಖ್ಯೆ, ದಿನಾಂಕ, ಸಹಕರಿಸುವ ಶಾಲೆಯ ಹೆಸರು, ನೀವು ಯಾವ ಸ್ಕೂಲಲ್ಲಿ ಹೋಗಿ ಪಾಠ ಬೋಧನೆ ಮಾಡ್ತಿರಲ್ಲ ಆ ಶಾಲೆಯ ಹೆಸರು ಬರೀಬೇಕು. ಆನಂತರ ಸಮಯ, ವರ್ಗ ಇವೆಲ್ಲ ನಿಮಗೆ ಗೊತ್ತು. ಪಾಠದ ಸಂಖ್ಯೆ, ಯಾವ ವಿಷಯವನ್ನು ಬೋಧಿಸ್ತಾ ಇದ್ದೀರಿ, ಯಾವ ಘಟಕವನ್ನು ಬೋಧಿಸ್ತಾ ಇದ್ದೀರಿ, ಆ ಘಟಕದಲ್ಲಿ ಯಾವ ಒಂದು ಉಪಘಟಕವನ್ನು ಬೋಧಿಸ್ತಾ ಇದ್ದೀರಿ, ಮತ್ತು ಅವಧಿ, ಎಷ್ಟನೇ ಪೀರಿಯಡ್ಗೆ ನೀವು ಹೋಗಿ ಪಾಠ ಬೋಧನೆ ಮಾಡ್ತಾಯಿದ್ದೀರಿ, ಆ ರೀತಿ. ಆಮೇಲೆ ವಿದ್ಯಾರ್ಥಿ ಶಿಕ್ಷಕರ ಪೂರ್ವಜ್ಞಾನ ಅಂತಿದೆಯಲ್ಲ, ಅದರ ಮೇಲೆ ನೋಡಿ ಸ್ಟೂಡೆಂಟ್ಸ್ ಪ್ರೀವಿಯಸ್ ನಾಲೆಜ್ ಅಂತಿದೆ. ಅಂದರೆ ಕನ್ನಡದಲ್ಲಿ ಇದು ಸ್ವಲ್ಪ ತಪ್ಪಾಗಿದೆ. ಇಲ್ಲಿ ವಿದ್ಯಾರ್ಥಿಯ ಪೂರ್ವಜ್ಞಾನ ಅಂತ ಆಗಬೇಕು, ವಿದ್ಯಾರ್ಥಿ ಶಿಕ್ಷಕರದಲ್ಲ. ಅದನ್ನೇನು ಮಾಡಿ ನೀವು ವಿದ್ಯಾರ್ಥಿ ಶಿಕ್ಷಕರದ ಪೂರ್ವಜ್ಞಾನ ಇದೆಯಲ್ಲ ಅದನ್ನು ತೆಗೆದುಹಾಕಿಬಿಟ್ಟು ವಿದ್ಯಾರ್ಥಿಗಳ ಪೂರ್ವಜ್ಞಾನ ಅಂದರೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಏನನ್ನು ಕಲ್ತ್ಕೊಂಡಿದ್ದಾರಲ್ಲ ಆ ಜ್ಞಾನವನ್ನು ಅಲ್ಲಿ ಬರೀಬೇಕು. ಆಮೇಲೆ ನೀವೊಂದು ಲೆಸನ್ ಪ್ಲ್ಯಾನ್ ಮಾಡೋಕ್ಕೆ ಎಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಿ ಓದಿಕೊಂಡು ಈ ಪ್ಲ್ಯಾನ್ ಬರೀತಿದ್ರಲ್ಲ ಆ ಬುಕ್ಗಳನ್ನ ಅಲ್ಲಿ ಮೆನ್ಷನ್ ಮಾಡಬೇಕು, ಆಕರ ಗ್ರಂಥಗಳಲ್ಲಿ. ಆಮೇಲೆ ಅಲ್ಲಿ ನಿರ್ದಿಷ್ಟ ಉದ್ದೇಶಗಳು ಅಂದರೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್, ಆ ಪಾಠದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಜ್ಞಾನವನ್ನು ಪಡಿತಾರೆ, ಅದೇ ರೀತಿ ಗುರಿ ಉದ್ದೇಶಗಳಂತಿರ್ತಾವಲ್ಲ ಅವನ್ನು ಬರೀಬೇಕು. ಯಾವುದು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಈ ರೀತಿ ಬರೀಬೇಕು. ಆಮೇಲೆ ವಿಷಯ ವಿಶ್ಲೇಷಣೆ, ನೀವು ಟೀಚಿಂಗ್ ಪಾಯಿಂಟ್ಸ್ ಏನೇನು ಹೇಳ್ತಿದ್ರೆ ಟೀಚಿಂಗ್ ಪಾಯಿಂಟ್ಸ್ನ ಅಲ್ಲಿ ಬರೀಬೇಕು. ಆಮೇಲೆ ಇದನ್ನು ಬೋಧನೆ ಮಾಡೋಕ್ಕೆ ನೀವು ಏನೇನು ಟೀಚಿಂಗ್ ಏಡ್ಸ್ ಅಥವಾ ಬೋಧನೋಪಕರಣಗಳು ಅಂತಾರಲ್ಲ ಅವನ್ನ ಅಲ್ಲಿ ಬರೀಕೋಬೇಕು. ಬೋಧನೋಪಕರಣಗಳು ಏನೇನು ಬಳಸಿದಾರಲ್ಲ ಅದನ್ನು ಬರೀಬೇಕು. ಅದಾದ ನಂತರ ನಮಗೆ ಪ್ಲ್ಯಾನ್ ಬರೀಬೇಕಾದ್ರೆ ಈ ರೀತಿಯಾದಂಥ ಫಾರ್ಮೆಟ್ ಇರಬೇಕು. ಅಲ್ಲಿ 5Es ನಮ್ಮ 5 ಹಂತಗಳು ಬರ್ತಾವಲ್ಲ ಅವನು ಬರೀಬೇಕು. ಯಾವುದು ಮೊದಲನೇ ಹಂತ ಎಂಗೇಜ್, ಆಮೇಲೆ ಎಂಗೇಜ್ ಆದ ನಂತರ ಬರುವಂಥ ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಕ್ಸ್ಟೆಂಡ್, ಇವ್ಯಾಲ್ಯೂಯೇಷನ್ ಅಂತ 3 ಹಂತಗಳು ಬರ್ತಾವಲ್ಲ ಅವನು 5E ಫಾರ್ಮೆಟ್ ಬರೀಬೇಕು. ಅಲ್ಲಿ ಬೋಧನಾಂಶಗಳು ಏನು ಬೋಧನೆ ಮಾಡ್ತಾಯಿದ್ದೀರಲ್ಲ ಆ ಒಂದು ಹಂತದಲ್ಲಿ ಅದನ್ನು ಬರೀಬೇಕು. ಆಮೇಲೆ ಸುಗಮಗೊಳಿಸುವ ವಿಧಾನ ಅಂದರೆ ಯಾವ ವಿಧಾನದಿಂದ ನೀವು ಪ್ರಾರಂಭಿಸ್ತೀರಿ, ಚಟುವಟಿಕೆ ವಿಧಾನದಿಂದ ಪ್ರಾರಂಭ ಮಾಡ್ತೀರೋ ಅಥವಾ ಪ್ರಶ್ನೆ ಕೇಳುವ ಮೂಲಕ ಪ್ರಾರಂಭಿಸ್ತೀರೋ, ಯಾವುದೇ ಒಂದು ವಿಡಿಯೋ ಕ್ಲಿಪ್ ತೋರಿಸೋ ಮುಖಾಂತರ ಪ್ರಾರಂಭಿಸ್ತೀರೋ, ಯಾವ ರೀತಿ ನೀವು ಪ್ರಾರಂಭ ಮಾಡ್ತಿರಲ್ಲ ಪ್ರಾತ್ಯಕ್ಷೀಯ ನಿಯಮ ಅಂತೆಲ್ಲ ಇದ್ದಾವೆ ಅವನ್ನೆಲ್ಲ ಅಲ್ಲಿ ಬರೀಬೇಕು. ನೀವು ಒಂದು ಯಾವ ವಿಧಾನದಿಂದ ಬರಿತಾ ಇದ್ದೀರಲ್ಲ ಅದನ್ನು ಬರೀಬೇಕು. ಶಿಕ್ಷಕರ ಚಟುವಟಿಕೆ, ಶಿಕ್ಷಕರು ಏನು ಮಾಡ್ತಾಯಿದ್ದೀರಿ ನೀವು ಆ ವಿಧಾನದಲ್ಲಿ ಅದನ್ನು ಬರೀಬೇಕು. ಅದರಿಂದ ವಿದ್ಯಾರ್ಥಿಗಳು ಯಾವ ರೀತಿ ಚಟುವಟಿಕೆ ಮಾಡ್ತಾರಲ್ಲ ಅದನ್ನು ಬರೀಬೇಕು. ಕಲಿಕಾ ಬೋಧನಾ ಸಾಮಗ್ರಿಗಳು, ಆ ಒಂದು ಚಟುವಟಿಕೆಗೆ ಆ ಒಂದು ಬೋಧನಾಂಶಕ್ಕೆ ನೀವು ಯಾವ ರೀತಿಯ ಕಲಿಕಾ ಬೋಧನಾ ಸಾಮಗ್ರಿಗಳನ್ನ ಬಳಕೆ ಮಾಡ್ಕೊಂಡಿರಿ ಅದರ ಲಿಸ್ಟ್ನ ಅಲ್ಲಿ ಬರೀಬೇಕು. ಆಮೇಲೆ ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳು, ಇಲ್ಲೊಂದಷ್ಟು ಮೌಲ್ಯಮಾಪನ ಸಾಧನ ಮತ್ತು ತಂತ್ರ ಬರ್ತಾವೆ ಅವನ್ನು ಬರೀಬೇಕು. ಆಮೇಲೆ ಶಿಕ್ಷಕರ ಸ್ವಯಂ ಮೌಲ್ಯಮಾಪನ ಪ್ರತಿಫಲನ ಅಂದರೆ ಆ ಒಂದು ಬೋಧನಾ ಅಂಶವನ್ನು ನೀವು ಬೋಧಿಸಿದ ಮೇಲೆ ವಿದ್ಯಾರ್ಥಿಗಳು ಯಾವ ಸಾಮರ್ಥ್ಯಗಳನ್ನು ಪಡೆದುಕೊಂಡರು, ಯಾವ ರೀತಿ ರೆಡಿ ಆದರು ಅದನ್ನು ಬರೀಬೇಕು. ಈ ರೀತಿಯಾಗಿ ಫಾರ್ಮೆಟ್ನ ನೀವು ರೆಡಿ ಮಾಡ್ಕೋಬೇಕು. ಆಮೇಲೆ ಲೆಸನ್ ಪ್ಲ್ಯಾನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಲೆಸನ್ ಪ್ಲ್ಯಾನ್ ಬರೆಯೋ ಪೂರ್ವದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಪಾಠವನ್ನು ಎಷ್ಟು ಬೋಧಿಸ್ತಿರಲ್ಲ ಆ ಪಾಠವನ್ನು ಸರಿಯಾಗಿ ಓದಿಕೊಂಡು ಈ ಪಾಠವನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಪ್ಲ್ಯಾನ್ ಈ ಮಗುವಿಗೆ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಆ ಮಗು ಹಿಂದಿನ ಕ್ಲಾಸ್ನಲ್ಲಿ ಹಿಂದಿನ ವರ್ಗದಲ್ಲಿ ಏನಾದರೂ ಕಲಿತಿದೆಯೋ ಇಲ್ಲೋ ಅಂಥೇಳಿ ಹಿಂದಿನ ತರಗತಿಯ ಪುಸ್ತಕಗಳನ್ನು ತೆಗೆದುಕೊಂಡು ಅಲ್ಲಿ ನೋಡಿ ಮಗು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕಲಿತಿರುತ್ತೆ
ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕಲ್ತಿರುತ್ತಲ್ಲ ಆ ಒಂದಷ್ಟು ಕ್ವಶನ್ಸ್ಗಳನ್ನ ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಏನು ಮಾಡಬೇಕು, ಕ್ವಶನ್ಸ್ಗಳನ್ನ ಕೇಳ್ತಾ 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 ಬಂದು ಈ ನಮ್ಮ ಒಂದು ಪಾಠಕ್ಕೆ ಅವ್ರನ್ನ ಅನುವು ಮಾಡಬೇಕಂದ್ರೆ ತಮ್ಮೊಂದು ಅಲ್ಲಿಗೆ ಹಚ್ಚಬೇಕು. ಈ ರೀತಿಯಾಗಿ ಇಂಟ್ರೆಸ್ಟ್ನ ವಿದ್ಯಾರ್ಥಿಗಳಿಗೆ ನೀವು ಕ್ರಿಯೇಟ್ ಮಾಡಿ ಆಮೇಲೆ ಚಟುವಟಿಕೆಗಳ ಮೂಲಕ ಒಂದೊಂದು ಹಂತಗಳಲ್ಲಿ ಒಂದೊಂದು ರೀತಿ ಚಟುವಟಿಕೆಗಳನ್ನು ಮಾಡಿಸ್ತಾ ಪಾಠವನ್ನು ಬೋಧಿಸ್ತಾ ಹೋಗಬೇಕು. ಅದನ್ನು ಅದನ್ನು ಯಾವ ರೀತಿಯಾಗಿ ಲೆಸನ್ ಪ್ಲಾನ್ ಬರೆಯೋದಂತ ನಾನು ಹೇಳ್ಕೊಡ್ತೀನಿ. ಒಂದೊಂದಾಗಿ ಹೇಳ್ತೀನಿ, ಆ ರೀತಿ ಬರೀರಿ. ಬರ್ಕೊಂಡು ಹೋಗಿ ಕರೆಕ್ಷನ್ ಮಾಡಿ. ಏನಾದರೂ ಸ್ವಲ್ಪ ತಪ್ಪಿದರೆ ಮಿಸ್ಟೇಕ್ ಇದ್ದರೆ ಕರೆಕ್ಷನ್ ಮಾಡ್ತಾರೆ ನಿಮ್ಮ ಪ್ರೊಫೆಸರ್ಸ್ ಆ್ಯಂಡ್ ಲೆಕ್ಚರರ್ಸ್. ಅವ್ರಿಗಿಂತ ಏನು ಮಾಡಿ ಅಂದರೆ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.